ಜೆಡಿಎಸ್ ಕಾರ್ಯಕರ್ತರಿಗೆ ಸಂಸದ ಪ್ರತಾಪ್ ಸಿಂಹ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಫೇಸ್ಬುಕ್ ಲೈವ್ ನಲ್ಲಿ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಪ್ರತಾಪ್ ಸಿಂಹ. ಹೆಸರು ಮುಂದೆ ಆ ಗೌಡ ಈ ಗೌಡ ಅಂತ ಇಟ್ಕೊಳ್ತೀರಾ, ಬಾಯಿ ತೆಗೆದ್ರೆ ಅಕ್ಕ ಅಮ್ಮ ಅಂತ ಹೊಲಸು ಬೈಬೇಡಿ ಅಂತ ಈ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಆಕ್ರೋಶ ಭರಿತರಾಗಿ ಮಾತನಾಡಿದ್ದಾರೆ. ಆ ರೀತಿ ಬೈಯಲು ನಮಗೂ ಬರುತ್ತೆ, ಗೌಡ ಎಂದು ಹೆಸರಿಟ್ಕೊಂಡು ಜಾತಿಗೆ ಅವಮಾನ ಮಾಡ್ತಾ ಇದ್ದೀರಾ, ನಿಮಗೆ ಬೇರೆ ಭಾಷೆ ಬರಲ್ವಾ ಅಂತ ಪ್ರತಾಪ್ ಸಿಂಹ ಪ್ರಶ್ನಿಸಿದ್ದಾರೆ. ಮನೆಯಲ್ಲಿ ಅಪ್ಪ ಅಮ್ಮ ಇದೇನಾ ಕಲಿಸಿರೋದು ಅಂತ ಜೆಡಿಎಸ್ ಕಾರ್ಯಕರ್ತರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಜೊತೆಗೆ ಒಳ್ಳೆಯ ಕೆಲಸ ಮಾಡುವ ಕಡೆ ಗಮನವನ್ನು ಹರಿಸಿ ಟೀಕಾಕಾರರಿಗೆ ಫೇಸ್ಬುಕ್ನಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಜೆಡಿಎಸ್ ಕಾರ್ಯಕರ್ತರಿಗೆ ಸಂಸದ ಪ್ರತಾಪ್ ಸಿಂಹ ಫುಲ್ ಡ್ರಿಲ್ ಮಾಡಿದ್ದಾರೆ, ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಫೇಸ್ಬುಕ್ ಲೈವ್ ನಲ್ಲಿ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಪ್ರತಾಪ್ ಸಿಂಹ. ಹೆಸರು ಮುಂದೆ ಆ ಗೌಡ ಈ ಗೌಡ ಅಂತ ಇಟ್ಕೊಳ್ತೀರಾ, ಬಾಯಿ ತೆಗೆದ್ರೆ ಒಂದು ರೀತಿಯಾಗಿ ಹೊಲಸು ರೀತಿಯಲ್ಲಿ ತಾವು ಮಾತನಾಡ್ತಾ ಇದ್ದೀರಾ, ಬೈತಾ ಇದ್ದೀರಾ, ಆ ರೀತಿ ಬೈಯೋದಿಕ್ಕೂ ನಮಗೂ ಬರುತ್ತೆ, ಗೌಡ ಅಂತ ಹೆಸರಿಟ್ಕೊಂಡು ಜಾತಿಗೆ ಅವಮಾನ ಮಾಡ್ತಾ ಇದ್ದೀರಾ, ಮನೆಯಲ್ಲಿ ಇದೇನ ತಮಗೆ ಕಳಿಸಿರೋದು ತಮ್ಮ ಪೋಷಕರು ಅನ್ನುವಂಥ ಒಂದು ಮಾತನ್ನ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಕೇಳಿದ್ದಾರೆ. ಬಾಯಿ ತೆಗೆದ್ರೆ ಬರೀ ಅಕ್ಕ ಅಣ್ಣ ಅಮ್ಮ ಇವೇ ಹೊಲಸು ಶಬ್ದನೆಲ್ಲ ಫೇಸ್ಬುಕ್ಕಲ್ಲಿ ಬೈಬೇಡಿ, ಅವೆಲ್ಲ ನಮಗೂ ಬರ್ತವೆ. ನೀವು ಇಡೀ ಈ ಗೌಡ ಅಂತ ಹೆಸರು ಮುಂದೆ ಇಟ್ಕೊಂಡ್ಬಿಟ್ಟು ಇಡೀ ಜಾತಿಗೆ ಅವಮಾನ ಮಾಡ್ತಾಯಿದ್ರಿ ನೀವು. ಅದರಲ್ಲೂ ವಿಶೇಷವಾಗಿ JDS ಪಾರ್ಟಿದ ಕೆಲವರು ಬೆಂಬಲಿಗರಿದ್ದೀರಲ್ಲ, ದಯವಿಟ್ಟು ಇಂತಹ ಒಂದು ಹೊಲಸು ಅವಾಚ್ಯ ಶಬ್ದಗಳನ್ನು ಯಾರ ಬಗ್ಗೆನೂ ಬಳಸುವಂಥದ್ದನ್ನು ನಿಲ್ಲಿಸಿ. ಇದು ನೀವು ಒಕ್ಕಲಿಗ ಸಮಾಜ ಇದೆಯಲ್ಲ, ಒಕ್ಕಲಿಗ ಸಮಾಜ ತಲೆ ತಗ್ಸುವಂಥ ರೀತಿಯಲ್ಲಿ ನೀವೆಲ್ಲ ನಡ್ಕೊಳ್ತಿದ್ರಿ ಫೇಸ್ಬುಕ್ನಲ್ಲಿ. ನಿಮ್ಗೇನು ಬೇರೆ ಭಾಷೆನೇ ಬರಲ್ವಾ? ಮನೆಯಲ್ಲಿ ಇದೇ ಕಲಿಸಿರೋದ ಅಪ್ಪ ಅಮ್ಮ? ಏನು ಎಂತೆಂಥ ಹೊಲಸು ಶಬ್ದಗಳನ್ನು ನೀವೆಲ್ಲ ಬಳಸ್ತೀರಿ ಅಂತೇಳಿ ಹೇಳಿದರೆ, ಸೆಂಟ್ರಲ್ ಒಬ್ಬರು ಮಿನಿಸ್ಟರು ವ್ಯತ್ಯಾಸ ಆಗಿರ್ಬೋದು, ನಿಮ್ಮ ಮಿನಿಸ್ಟರ್ ಯಾರು ಹಳೆ ಇತಿಹಾಸವನ್ನು ತೆಗೆದು ನೋಡಿ. ಇದೇ ಸಾತನೂರಿನಲ್ಲಿ DK ಶಿವಕುಮಾರ್ ಅವರು ಯಾವ ಕಾರಣಕ್ಕೋಸ್ಕರ ತಮ್ಮ ತಾಯಿನ ಕರ್ಕೊಂಡು ಬಂದು ಕುಮಾರಸ್ವಾಮಿ ಅವರ ಪ್ರೋಗ್ರಾಮಿಗೆ ಕರ್ಕೊಂಡು ಬಂದಿದ್ರು ಅನ್ನೋದು ನೆನಪು ಮರ್ತೋಗ್ಬಿಡ್ತಾ ನಿಮಗೆ? ಯಾರು ಬ್ಲಡಿ ರಾಸ್ಕಲ್ ಅಂತೇಳಿ ಹೇಳಿಬಿಟ್ಟು ಸಾರ್ವಜನಿಕವಾಗಿ ಒಬ್ಬ ಮುಖ್ಯಮಂತ್ರಿಗೆ ಬೈದವ್ರು ಯಾರು ಅಂತ ಮರ್ತೋಯ್ತಾ ನಿಮಗೆ? ಸುಮ್ಮನೆ ಇವೆಲ್ಲ ಬೋಧನೆ ಕೊಡುವಂಥದ್ದನ್ನೆಲ್ಲ ಬಿಟ್ಟುಬಿಟ್ಟು ಕೊಡಗು ಇವತ್ತು ಸಂಕಷ್ಟದಲ್ಲಿದೆ, ಸ್ಪಂದಿಸುವಂಥ ಕೆಲಸವನ್ನು ಮಾಡಿ. ನಮಗೂ ನಿಮ್ದು ಎಲ್ಲ ಇತಿಹಾಸ ಗೊತ್ತಿದೆ, ನಮಗೆಲ್ಲ ನಿಮ್ಮ ಹಿನ್ನೆಲೆನೂ ಗೊತ್ತಿದೆ. ಇದು ರಾಜಕಾರಣ ಮಾಡುವಂಥ ಸಂದರ್ಭ ಅಲ್ಲ. ಮುಗೀತು, ಮೇ 15ಕ್ಕೆ ರಿಸಲ್ಟ್ ಬಂದಾಯಿತು, ನೀವು ಯಾವುದೋ ಮಾರ್ಗದಲ್ಲಿ ಅಧಿಕಾರಕ್ಕೆ ಬಂದಿದ್ರಿ, ಕಾಂಗ್ರೆಸ್ನವರು JDS ಸೇರಿಕೊಂಡು ಅಧಿಕಾರವನ್ನು ನಡೆಸಿ, ಬೇಡ ಅಂತ ಹೇಳೋದಿಲ್ಲ. ಈ ಸಂದರ್ಭದಲ್ಲಿ ನೀವು ಏನು ಅಧಿಕಾರ ನಡೆಸ್ತಿರೋರಲ್ಲೇ ಎಷ್ಟೋ ಡಿಸೆನ್ಸಿ ಇದೆ, ಆದರೆ ಅದರ ಅಭಿಮಾನಿಗಳು ಅಂತೇಳಿ ಹೇಳ್ಬಿಟ್ಟು ಕೂತ್ಕೊಂಡು ಇನ್ನೂ ಕೂಡ ಯಾವುದೋ ಫೇಸ್ಬುಕ್ ಪೇಜ್ಗಳನ್ನ ಮಾಡ್ಕೊಂಡು ಅದರೊಳಗಡೆ ಹೊಲಸು ಬೈಕೊಂಡು ಕೂತಿದ್ದಾರಲ್ಲ. ನೀವು ಸ್ವಲ್ಪ ಮಾಡೋಕ್ಕೆ ಏನಾದ್ರು ಕೆಲಸ ಇದ್ದರೆ ಮಾಡ್ಕೊಳ್ಳಿ. ಇವತ್ತು ರಾಜ್ಯದಲ್ಲಿ ಅಧಿಕಾರ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟರು ಜನರು ಒಳ್ಳೆ ಕೆಲಸನ ಮಾಡಿ. ನಾವು ಕೂಡ ಕೊಡಗಿನಲ್ಲಿ ಇದು ಮಾಡ್ತೀವಿ. ನಾನು ಇವತ್ತು ಕೂಡ ಅಲ್ಲಿನ ಉಸ್ತುವಾರಿ ಸಚಿವರಾಗಿರುವಂಥ ಸಾರಾ ಮಹೇಶ್ ಅವರು ಕೂಡ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ನಾನೇ ಏನು ಮುಕ್ತ ಕಂಠದಿಂದಲೇ ಅವ್ರನ್ನೂ ಶ್ಲಾಘನೆಯನ್ನು ಮಾಡಿದ್ದೀನಿ. ಯಾಕೆಂತಂದರೆ ಇಲ್ಲಿ ನಾವಿಬ್ಬರು ಜಗಳ ಮಾಡ್ಕೊಂಡಿದ್ರೆ ಎಸ್, ಈ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಸುರೇಶ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ನಿನ್ನೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧಿಕಾರಿಗಳಿಗೆ ಜೊತೆಗೆ ಉಸ್ತುವಾರಿ ಸಚಿವರಿಗೆ ಫುಲ್ ತರಾಟೆಗೆ ತೆಗೆದುಕೊಂಡಿದ್ರು. ಈಗ ಪ್ರತಾಪ್ ಸಿಂಹ JDS ಕಾರ್ಯಕರ್ತರಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ನೀತಿ ಪಾಠ ಮಾಡೋದ್ರಲ್ಲಿ ಬಿಜೆಪಿ ನಾಯಕರು ಮಗ್ನರಾದಂತೆ ಕಾಣಿಸ್ತಾ ಇದೆ. ಯಾವ ಹಿನ್ನೆಲೆಯಲ್ಲಿ ಪ್ರತಾಪ್ ಸಿಂಹ ಮಾತನಾಡಿದ್ದಾರೆ ಸುರೇಶ್? ಖಂಡಿತವಾಗ್ಲೂ ಶಿವಶಂಕರ್, ಅಂದ್ರೆ ಪ್ರಮುಖವಾಗಿ ಕೊಡಗಿನಲ್ಲಿ ಈಗಾಗಲೇ ಒಂದು ಪ್ರಳಯ ಭೀತಿ ಉಂಟಾಗಿ ಅಲ್ಲಿ ಒಂದು ರಾಜಕೀಯದ ಒಂದು ಡ್ರಾಮಾ ನಡೀತಾ ಇದೆ. ಆ ಸಂದರ್ಭದಲ್ಲಿ ಫೇಸ್ಬುಕ್ ಖಾತೆದಾರರು ಏನಿದ್ದಾರೆ ಅವರೆಲ್ಲರೂ ಕೂಡ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಒಂದು ಟ್ಯಾಗ್ ಅನ್ನ ಮಾಡ್ತಾರೆ. ಎಲ್ಲಿದ್ದೀರಾ ಪ್ರತಾಪ್ ಸಿಂಹ ಅವರೇ, ಏನ್ ಮಾಡ್ಕೊಂಡಿದ್ದೀರಾ, ಹಾಗೆ ಹೇಗೆ ಅಂತೇಳಿ ಒಂದು ಟ್ಯಾಗ್ ಅನ್ನ ಮಾಡ್ತಾರೆ. ನಂತರದಲ್ಲಿ ನಿನ್ನೆ ಆದಂತ ನಿರ್ಮಲಾ ಸೀತಾರಾಮನ್ ಅವರ ಒಂದು ವಿಚಾರದಲ್ಲೂ ಕೂಡ ಸಾರಾ ಮಹೇಶ್ ಅವರು ಸಾರಾ ಮಹೇಶ್ ಮತ್ತೆ ಅಧಿಕಾರಿಗಳ ಮೇಲೆ ಪ್ರತಾಪ್ ಸಿಂಹ ಅವರು ಪ್ರತಾಪ್ ಸಿಂಹ ಅವರು ಈಗಾಗಲೇ ಆ ಒಂದು ವಿಚಾರವಾಗಿ ಕೂಡ ಗರಂ ಆಗಿರುವಂತದ್ದು. ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವರ ಒಂದು ವಿಷಯದಲ್ಲಿ ಗರಂ ಆಗ್ತಾರೆ ಅಧಿಕಾರಿಗಳ ಮೇಲೆ. ಅಂದ್ರೆ ಪ್ರಮುಖವಾಗಿ ಅಧಿಕಾರಿಗಳು ಮತ್ತೆ DC ಅವರು ಏನಿದ್ರು ಅವರ ಒಂದು ವಿಚಾರವಾಗಿ ಅವ್ರ ಹತ್ರ ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಾರೆ. ಮಾಹಿತಿ ಕಲೆ ಹಾಕಂತ ಸಂದರ್ಭದಲ್ಲಿ ಸಾರಾ ಮಹೇಶ್ ಅವರು ಮಧ್ಯಪ್ರವೇಶ ಮಾಡ್ತಾರೆ. ಈ ವೇಳೆ ಅವರಿಗೂ ಕೂಡ ಒಂದು ಟಾಂಗ್ ಕೊಡುವಂತ ಮುಖಾಂತರವಾಗಿ ಗರಂ ಆಗ್ತಾರೆ. ಈ ಒಂದು ವಿಚಾರವಾಗಿ ಫೇಸ್ಬುಕ್ ನಲ್ಲಿ ಸಾಕಷ್ಟು ಒಂದು ಟೀಕೆಗಳು ವ್ಯಕ್ತವಾಗ್ತವೆ. ಟೀಕೆಗಳು ವ್ಯಕ್ತವಾದಂತ ಒಂದು ಹಿನ್ನೆಲೆಯಲ್ಲಿ ಸ್ವತಃ ಪ್ರತಾಪ್ ಸಿಂಹ ಅವರೇ ನೇರವಾಗಿ ಒಂದು ಫೇಸ್ಬುಕ್ ಲೈವ್ಗೆ ಒಂದು ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಏನು ಪ್ರಮುಖವಾಗಿ ಬಳಕೆದಾರರು ಒಂದು ಹೊಲಸು ಪದಗಳನ್ನ, ಅಲ್ಲಿ ಅವ್ಯಾಚ್ಯ ಶಬ್ದಗಳನ್ನ ಒಂದು ಬಳಕೆ ಮಾಡಿರ್ತಾರೆ. ಎಲ್ಲದಕ್ಕೂ ಕೂಡ ಉತ್ತರಗಳನ್ನ ಕೊಡ್ತಾರೆ. ನಾಯಿಗೆ ಹೋಲಿಕೆ ಮಾಡಿ ಅವರೆಲ್ಲರನ್ನೂ ಕೂಡ ಒಂದು ಟೀಕೆಯನ್ನ ಮಾಡುವಂತ ಕೆಲಸವನ್ನ ಪ್ರತಾಪ್ ಸಿಂಹ ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ ಅಕ್ಕ ಅಮ್ಮ ಅನ್ನೋ ಒಂದು ಪದಗಳನ್ನ, ಅವ್ಯಾಚ ಶಬ್ದ ಪದಗಳನ್ನ ಬಳಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ, ನಿಮ್ಮ ಮನೆಯಲ್ಲಿ ಹಿರಿಯರು ಅಪ್ಪ ಅಮ್ಮ ಕಳಿಸಿರುವಂತ ಮಾತುಗಳು ಇದೇನಾ ಅಂತ ಹೇಳಿ ಈಗಾಗಲೇ
ಟೀಕಾಕಾರರಿಗೆ ಈಗಾಗಲೇ ಒಂದು ಚಾಟಿಯನ್ನ ಬಿಚ್ಚಿರುವಂತದ್ದು. ಅದರ ಜೊತೆಗೆ ತಾರಾ ಮಹೇಶ್ವರ್ಗೆ ಸ್ವತಃ ನಾನೇ ಉತ್ತಮವಾದಂತ ಕೆಲಸ ಮಾಡ್ತಿದ್ದೀರಾ, ನೀವು ಮಾಡಿ ಅನ್ನೋ ಒಂದು ಮಾತುಗಳನ್ನ ಧೈರ್ಯವನ್ನು ತುಂಬಿದ್ದೇನೆ ಅನ್ನೋ ಮಾತು ಹೇಳಿದ್ರು. ಈ ತರ ಒಂದು ಮಾತುಗಳನ್ನ ಆಡಿ ಈಗಾಗಲೇ ಪ್ರತಾಪ್ ಸಿಂಹ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಓಕೆ ಸುರೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.